ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ದಿತ್ವಾ ಚಂಡಮಾರುತದಿಂದ ಬಾಧಿತಗೊಂಡ ಪ್ರದೇಶಗಳ ಪುನರ್ ನಿರ್ಮಾಣಕ್ಕೆ ನೆರವಾಗಲು ಭಾರತ $450 ದಶಲಕ್ಷ ಪ್ಯಾಕೇಜ್ ನೀಡಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೊಲಂಬೋದಲ್ಲಿಂದು ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ಚಂಡಮಾರುತ ಪೀಡಿತ ಪ್ರದೇಶಗಳ ಪುನರ್ ನಿರ್ಮಾಣ ಬೆಂಬಲಿಸುವ ಈ ಪ್ಯಾಕೇಜ್ $350 ದಶಲಕ್ಷ ರಿಯಾಯಿತಿ ಸಾಲ ಹಾಗೂ $100 ದಶಲಕ್ಷ ಅನುದಾನ ಒಳಗೊಂಡಿದೆ ಎಂದು ವಿವರಿಸಿದರು. ರಸ್ತೆ, ರೈಲ್ವೆ ಹಾಗೂ ಸೇತುವೆ ಸಂಪರ್ಕದ ಪುನರ್ ನಿರ್ಮಾಣ, ಸಂಪೂರ್ಣ ಹಾಗೂ ಭಾಗಶಃ ಹಾನಿಗೊಳಗಾದ ಮನೆಗಳ ನಿರ್ಮಾಣಕ್ಕೆ ಬೆಂಬಲ ಸೇರಿದಂತೆ ಚಂಡಮಾರುತದಿಂದ ಹೆಚ್ಚು ತೊಂದರೆಗೊಳಗಾದ ಕ್ಷೇತ್ರಗಳಿಗೆ ಭಾರತದ ನೆರವು ಒಳಗೊಳ್ಳುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಜೈಶಂಕರ್ ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕ ಅವರನ್ನು ಭೇಟಿ ಮಾಡಿ ಚಂಡಮಾರುತದಿಂದ ಉಂಟಾದ ಹಾನಿಯ ಬಗ್ಗೆ ಚರ್ಚೆ ನಡೆಸಿ ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ರ ಹಸ್ತಾಂತರಿಸಿದರು. ಭಾರತದ ನೆರೆಹೊರೆ ದೇಶಗಳು ಮೊದಲು ಮತ್ತು ಮಹಾಸಾಗರ್ ನೀತಿಗೆ ಅನುಗುಣವಾಗಿ ಶ್ರೀಲಂಕಾ ಚಂಡಮಾರುತದಿಂದ ಉಂಟಾದ ಬಿಕ್ಕಟ್ಟನ್ನು ಎದುರಿಸಿದ ಸಮಯದಲ್ಲಿ ಹಾಗೂ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ಸಮಯದಲ್ಲಿ ಭಾರತ ತಕ್ಷಣವೇ ನೆರವಿಗೆ ಮುಂದಾಯಿತು ಎಂದು ಹೇಳಿದರು. ಇದೇ ವೇಳೆ ಸಚಿವ ಜೈಶಂಕರ್ ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರಸೂರ್ಯ ಅವರನ್ನು ಭೇಟಿ ಮಾಡಿ ಚಂಡಮಾರುತದ ನಂತರ ಶ್ರೀಲಂಕಾದ ಪುನರ್ ನಿರ್ಮಾಣಕ್ಕೆ ಭಾರತ ಹೊಂದಿರುವ ದೃಢ ಬದ್ಧತೆಯನ್ನು ಮನವರಿಕೆ ಮಾಡಿಕೊಟ್ಟರು. ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಭಾರತ ಸುಮಾರು 1,100 ಟನ್ ಪರಿಹಾರ ಸಾಮಗ್ರಿಗಳು, 14.5 ಟನ್ ಔಷಧಿಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದೆ ಎನ್ನುವುದನ್ನು ಮನವರಿಕೆ ಮಾಡಿಕೊಟ್ಟರು. And I'm sure that Sri Lanka will once again demonstrate its great resilience in recovering from this adversity.